ನಮಸ್ಕಾರ, ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಗುಲೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಇಂದು ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಅವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿದೆ ಎಂದು ಭೂವಿ ಸಮಾಜದವರಿಂದ ತಹಸೀಲ್ದಾರ ಆಫೀಸಿಗೆ ಘೆರಾವ ಹಾಕಿ ತಹಸೀಲ್ದಾರ ಅವರಿಗೆ ಮನವಿ ನೀಡಿದರು. ಸಿದ್ದರಾಮಯ್ಯ ಭಾರತ ಸರ್ಕಾರ ಹಾಗೂ ಸನ್ಮಾನ್ಯ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ನಮ್ಮ ಭೂಮಿ ವರ್ಧನ ಸಮಾಜಕ್ಕೆ ಒಳ ಮೀಸಲಾತಿ ನೀಡಿದ್ದು ಅನ್ಯಾಯವಾಗಿರುತ್ತದೆ. ಅದರ ಬಗ್ಗೆ ಆಕ್ಷೇಪಣೆ ವಿನಂತಿ ಮನವಿ ಅರ್ಜಿ. ಮಾನ್ಯರೇ, ನಮ್ಮ ಭೂಮಿ ವರ್ಧನ ಸಮಾಜವು ದೊಡ್ಡ ಸಮಾಜವಾಗಿದ್ದು ಅದರಲ್ಲಿ ಒಟ್ಟು 101 ಹಿಂದುಳಿದ ಜಾತಿಗಳಲ್ಲಿ ಇದ್ದು ಅದರಲ್ಲಿ 63 ಜಾತಿಗಳು ಸೇರಿ 5% ಮೀಸಲಾತಿಯನ್ನು ನೀಡಿದ್ದು ಇದು ತೀರಾ ಅನ್ಯಾಯವಾಗುತ್ತದೆ. ಅದರಂತೆ ಎಡಗೈ ಮತ್ತು ಬಲಗೈ ಜಾತಿ ಪಂಗಡಗಳಿಗೆ ಪ್ರತ್ಯಕ್ಷ 6% ಮೀಸಲಾತಿಯನ್ನು ನೀಡಿದ್ದು ಸದರಿ ಇರುವುದಿಲ್ಲ. ಅದಕ್ಕಾಗಿ ನಮ್ಮ ಭೂಮಿ ವರ್ಧನ ಸಮಾಜ ದೊಡ್ಡ ಸಮಾಜವಾಗಿರುವುದರಿಂದ ಅದಕ್ಕೆ ಪ್ರತ್ಯಕ್ಷ ಒಳ ಮೀಸಲಾತಿಯನ್ನು ಬೇರೆಯಾಗಿ ಘೋಷಿಸಬೇಕು. ಸದರಿ ಸರ್ಕಾರ ಈ ಮೊದಲು ನೀಡಿದ ಒಳ ಮೀಸಲಾತಿ ಆದೇಶ ಸರಿ, ಆದರೆ ಅದನ್ನು ಪುನರ್ ಪರಿಶೀಲನೆ ನಮ್ಮ ಸಮಾಜಕ್ಕೆ ಬೇರೆ ಒಳ ಮೀಸಲಾತಿಯನ್ನು ಪ್ರತ್ಯೇಕವಾಗಿ ಘೋಷಿಸಬೇಕೆಂದು ಈ ವಿನಂತಿ ಮನವಿ ಅರ್ಜಿಯನ್ನು ಮುಖಾಂತರ ನಮ್ಮ ಚಿಕ್ಕೋಡಿ ತಾಲೂಕಿನ ಭೂಮಿ ವರ್ಧನ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಚಿಕ್ಕೋಡಿ ಇವರ ಮುಖಾಂತರ ಮನ ವಿಷಯವನ್ನು ಸರ್ಕಾರಕ್ಕೆ ಮಾನ್ಯ ದಂಡಾಧಿಕಾರಿಗಳು ಚಿಕ್ಕೋಡಿ ಇವರ ಮುಖಾಂತರ ನೀಡಲಾಗುತ್ತದೆ. ಈ ಒಳ ಮೀಸಲಾತಿ ನೀಡಿದ್ದು ಆದೇಶವನ್ನು ರದ್ದುಪಡಿಸಬೇಕು. ಒಂದು ವೇಳೆ ರದ್ದುಪಡಿಸದೇ ಇದ್ದಲ್ಲಿ ನಮ್ಮ ರಾಜ್ಯದ ಎಲ್ಲ ಭೂಮಿ ವರ್ಧನ ಸಮಾಜ ಜನರು ಬೀದಿಗಿಳಿದು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಮಗೆ ಎಚ್ಚರಿಕೆ ನೀಡುತ್ತೇವೆ. ಸದರಿ ಈ ಒಳ ಮೀಸಲಾತಿ ವಿರುದ್ಧ ಉಗ್ರ ಹೋರಾಟವನ್ನು ನಮ್ಮ ಸಮಾಜದ ಗುರುಗಳಾದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಬಾಗಲಕೋಟೆ ಮತ್ತು ಚಿತ್ರದುರ್ಗ ಇವರ ಸಾನ್ನಿಧ್ಯದ ಮೇರೆಗೆ ಹೋರಾಟವನ್ನು ಮಾಡುತ್ತೇವೆ ಎಂದು ತಮಗೆ ಈ ಮನವಿ ಅರ್ಜಿ ಮುಖಾಂತರ ತಿಳಿಸಲಾಗಿದೆ. ನಮ್ಮ ಸಮಾಜವು ಪ್ರತ್ಯೇಕ ಒಳ ಮೀಸಲಾತಿಗಾಗಿ ಸುಮಾರು 15 ರಿಂದ 20 ವರ್ಷಗಳ ಕಾಲ ಹೋರಾಟ ಮಾಡುತ್ತಾ ಬಂದಿರುತ್ತದೆ. ಆದರೂ ಸರ್ಕಾರ ಈ ಮೊದಲಿದ್ದು ಒಟ್ಟು ಒಳ ಮೀಸಲಾತಿ ನೀಡಿದ ಸೌಲಭ್ಯಗಳು ಸರಿಯಾಗಿತ್ತು. ಆದರೆ ಈಗ ಸದ್ಯ ಮಾಡಿರುವ ಒಳ ಮೀಸಲಾತಿಯಿಂದ ನಮ್ಮ ಸಮಾಜಕ್ಕೆ ವಂಚಿತವಾಗಿರುತ್ತದೆ. ಆದ್ದರಿಂದ ನಮ್ಮ ಸಮಾಜದ ಜನರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಮತ್ತು ಮೊದಲಿದ್ದ ಒಳ ಮೀಸಲಾತಿಗಿಂತ ಈಗ ಮಾಡಿರುವ ಒಳ ಮೀಸಲಾತಿಗಳನ್ನು ಸರಿಯಾಗಿ ಒಡಕು ಹಾಗೂ ವೈಮನಸ್ಸು ಉಂಟಾಗಿರುತ್ತದೆ. ಆದ್ದರಿಂದ ಸರ್ಕಾರ ಇದರ ಬಗ್ಗೆ ಮತ್ತೆ ಪರಿಶೀಲನೆ ಮಾಡಿ ನಮ್ಮ ಸಮಾಜದ ಬಗ್ಗೆ ಪ್ರತ್ಯೇಕವಾದ ಒಳ ಮೀಸಲಾತಿಯನ್ನು ಘೋಷಿಸಬೇಕು. ಇಲ್ಲವಾದಲ್ಲಿ ನಾವು ಇದರ ಬಗ್ಗೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಸದರಿ ಈ ಒಳ ಮೀಸಲಾತಿಯ ಆದೇಶದ ವಿರುದ್ಧ ಆಕ್ಷೇಪಣೆಯನ್ನು ನಾವೆಲ್ಲರೂ ನಮ್ಮ ಸಮಾಜದ ಸೊಸೈಟಿಯಿಂದ ಮಾನ್ಯ ದಂಡಾಧಿಕಾರಿಗಳು ಚಿಕ್ಕೋಡಿ ಇವರ ಮುಖಾಂತರ ಈ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಸದರಿ ಮನವಿ ಆಕ್ಷೇಪಣೆಯನ್ನು ರವಾನೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಹಾಗೂ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ಸರ್ಕಾರ ಇದಕ್ಕೆ ಮಾನ್ಯತೆ ಕೊಡದೇ ಇದ್ದಲ್ಲಿ ನಾವು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯ ಹಾಗೂ ತಾಲೂಕುಗಳಿಂದ ಸಮಾಜ ವತಿಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಮನವಿಯನ್ನು ಕೊಡುತ್ತಿದ್ದೇವೆ.